ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಅದರ ಬಗ್ಗೆ ಪರ ವಿರೋಧ ಎಲ್ಲ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ. ಬಟ್ ಒಬ್ಬ ಸೀನಿಯರ್ ಫೈನಾನ್ಸ್ ಮಿನಿಸ್ಟರ್, ಅರ್ಥ ಸಚಿವ ಅಂತಾರಲ್ಲ, ಈ 17ನೇ ದಿವಸ ಬಜೆಟ್ ಮಂಡನೆ ಅಷ್ಟು ನಾನು ಕೂಡ ಅಬ್ಸರ್ವ್ ಮಾಡಿದೆ. ಹಿಂದಿನ 3 ಆರ್ಥಿಕ ವರ್ಷಗಳ ಅದನ್ನೇ ತಿರ್ಗಾ ಮುರುಗಾ ಮಾಡಿ ಕೊಟ್ಟಿದ್ದಾರೆ. ವಿಶೇಷ ಏನಿಲ್ಲ. ಬಟ್ ಆದರೂ ಅದು ಇದು ಚೆನ್ನಾಗಿದೆ, ನಂದಿದೆ, ಅಷ್ಟು ತಾನೇ. ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಮತ್ತು ಬೇರೆಯವ್ರು ಇದೇನಪ್ಪ ಹೆಗ್ಗಣ ಹೆಂಗೈತಿ ಅಂತಾರೆ. ಇಲ್ಲ ಅದೇ ಮುದ್ದು ಇವರಿಗೆ. ಸೊ ಹಾಗಾಗಿ ಅರ್ಥ ಸಚಿವರ 26ನೇ ಇಸ್ವಿ 2026ನೇ ಇಸ್ವಿ ಆರ್ಥಿಕ ಮಂಡನೆ ಬರೀ ಮಂಡನೆ ಅಷ್ಟೇ ಹೊರತು ಯಾವ ತಿರುಳು ಹುರುಳು ಇಲ್ಲ. ಮತ್ತು ಇದು ಯಾಕೆ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಈ ಗ್ಯಾರಂಟಿ ಬೇಕಾಗಿತ್ತದು. ಇವೆಲ್ಲ ಯಾವಾಗ ಕೊಡೋದು ನೀವು? ನಿಮ್ಮ ಹತ್ರ ಎಕ್ಸೆಸ್ ಹಣ ಇದ್ದಾಗ ಸಾಲ ಮಾಡಿ ಯಾಕೆ ಕೊಡ್ತಾ ಇದ್ದೀರಾ? 1.5 ಲಕ್ಷ ಕೊಟ್ಟಿದ್ದೀರಿ, ಮತ್ತು ಸಾಲ ಮಾಡಿದಿರಿ. ಈಗ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಅತ್ಯಂತ ಹೆಚ್ಚು ಈ ನಾಡನ್ನ ಸಾಲಕ್ಕೆ ತಳ್ಳಿದಂಥ ಕೀರ್ತಿ ಪುರುಷ ಸಿದ್ದರಾಮಯ್ಯ. ಸೊ ಹಾಗಾಗಿ ಇದು ಅದಲ್ಲ. ಯಾರು ಒಪ್ಪದೇ ಇರುವಂತ ಸುಮ್ಮನೆ ಅವ್ರವ್ರ ಬೆನ್ನು ಅವ್ರು ತಟ್ಕೋಬೇಕಿತ್ತು. ಜನ ಯಾರು ತಟ್ತಾ ಇಲ್ಲ. ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳಲ್ಲಿ ನಮ್ಮದೇ, ನಾನು ಕೂಡ ಬಿಜೆಪಿಲಿ ಇರ್ತಕ್ಕಂಥ ವಿರೋಧ ಪಕ್ಷಗಳು ಕೆಲವೆಲ್ಲ ಅಧ್ಯಯನ ಮಾಡಿ ಮಾತಾಡಬೇಕು, ಬ್ಯಾಕ್ಗ್ರೌಂಡ್ ಹೇಳಬೇಕು. ಕರ್ನಾಟಕ ರಾಜ್ಯದ ಇತಿಹಾಸ, ಹಣಕಾಸು ಮಂತ್ರಿಗಳು ಯಾರ್ಯಾರಾಗಿದ್ರು, ಎಂತೆಂಥವ್ರು. ಅಯ್ಯೋ, ನಿಜಲಿಂಗಪ್ಪನವ್ರ ಕಾಲದಲ್ಲಿ ಕೆ ಮರಿಯಪ್ಪನವರು ಅಂತ ನಾಗಮಂಗಲದವರು, ಅವಾವ ಎಂಥ ಫೈನಾನ್ಸ್ ಮಿನಿಸ್ಟರ್. ಗೋರ್ಪಡೆಯವರು ದೇವರಾಜ ಕಾಲದಲ್ಲಿ, ಅವರೆಂಥ ಫೈನಾನ್ಸ್ ಮಿನಿಸ್ಟರ್. ವೀರಪ್ಪ ಮೊಯ್ಲಿಯವರು ಗುಂಡ್ರಾಯರ್ ಕಾಲದಲ್ಲಿ. ಸೊ ಹಾಗೆ ಬಹಳ ಜನ ಇದನ್ನ ಅರ್ಥ ಇಲಾಖೆಯನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಇದು ಏನು ಪ್ರಯೋಜನವಿಲ್ಲದಂಥದ್ದು.